ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾರ. ಆದ್ಮೇಲೆ ಇವತ್ತು ರಷ್ಯಾ ನಮ್ಮ ಬೆಂಬಲಕ್ಕೆ ಬಂದು ನಿಂತದೆ. ಇದರ ಪೂರ್ವಜರು USSR ಯೂನಿಯನ್ ಸೋವಿಯತ್ ಒಕ್ಕೂಟ ಅಂತ ಬರ್ತದೆ. ಸೋವಿಯತ್ USSR ಅಂತೇಳಿ ಅದರ ಜೀನ್ಸ್ ಇನ್ನೂ ರಷ್ಯಾದಲ್ಲಿದ್ದಾವೆ. ಆರ್ಥಿಕವಾಗಿ ಇವತ್ತು ನಮ್ಮ ದೇಶ ಭಾಳಷ್ಟು ಹಿಂದೆ ಬಿದ್ದಿದೆ. ಈ ಓಪನ್ ಮಾರ್ಕೆಟ್ ಬೆನ್ನತ್ತೆ, ಕಾರ್ಪೊರೇಟರ್ ಬೆನ್ನತ್ತೆ, ಅಮೇರಿಕಾ ಬೆನ್ನತ್ತೆ, ಯುರೋಪ್ ಕಂಡ ದೇಶಗಳ ಬೆನ್ನತ್ತೆ. ನಾವು ಅವ್ರಂಗೆ ಆಗ್ಬೇಕಂತ ಏನೇನೋ ಮಾಡಿದ್ದೀವಿ. ಮನಮೋಹನ್ರಿಂದ ಹಿಡ್ಕೊಂಡು ಇಲ್ಲಿವರೆಗೆ ಮೋದಿಯವರಂತೂ ಅದಕ್ಕೆ ಚಿಲಕಪ್ರಾಯ. ಆದರೆ ಏನೂ ಆಗಿಲ್ಲ. ಆರ್ಥಿಕವಾಗಿ ದಿವಾಳಿ ಅಂತಿಗೆ ಬಂದಾಗ ಟ್ರಂಪ್ ಅವರು ನಮ್ಮನ್ನು ಬ್ಲ್ಯಾಕ್ಮೇಲ್ ಮಾಡಲಿಕ್ಕೆ ಶುರು ಮಾಡಿದರು. ಭಾರತವನ್ನು ಬ್ಲ್ಯಾಕ್ಮೇಲ್ ಮಾಡಲಿಕ್ಕೆ ಹಚ್ಚಿದರು. ನಾನೇ ನಿಲ್ಲಿಸಿದ ಯುದ್ಧ ಅಂತ ಹೇಳೋದು, ನನ್ನಿಂದ ನಡೀತಾ ಇದೆ ನಿಮ್ಮದು ಅಂತ ಹೇಳೋದು, ಟ್ಯಾರಿಫ್ ಹೆಚ್ಚು ಮಾಡೋದು 50, 100. ಹೀಗಾಗಿ ಭಾರತ ಪೂರ್ತಿ ಜರ್ಜರಿತವಾಗಿತ್ತು, ಏನು ಮಾತಾಡ್ದಂಗೆ ಆಗಿತ್ತು. ಮೋದಿಯವರಂತೂ ಸಹಜದ ಏನೋ ಅವರಿಂದ ಉಪಕಾರ ಆಗ್ತದೆ, ಏನೋ ಅತಿಯಾಗಿ ನಮ್ಮ ದೋಸ್ತ ಹಾಗೆ ಹೀಗೆ. ಅದೇ ಕಾಲಕ್ಕೆ ತೂಗು ಮಂಚದಲ್ಲಿ ಕೂತ್ಕೊಂಡು ತೂಗಿಸ್ಕೊಂಡು ಚಾಯ್ ಪೇ ಚರ್ಚಾ ಅಂತ ಹೇಳ್ತಾ ಟ್ರಂಪ್ನ ಮೇಲೆ ಎತ್ತರಿಗೆ ಬಿಸಿದ್ರು. ಟ್ರಂಪ್ಗೆ ಓಟ್ ಹಾಕೋ ಸಹಿತ ಕೇಳಿ ಬಂದರು ಹೋಗೆ. ಅಂಥ ಟ್ರಂಪ್ ಏಕಾಏಕಿ ಕೈ ಕೊಟ್ಟ ಪಾಕಿಸ್ತಾನ ಜೊತೆ ದೋಸ್ತಿ ಮಾಡಿಕೊಂಡು ತನ್ನ ಮಕ್ಕಳಿಗೆ ಪಾಕಿಸ್ತಾನದ ನಿಮಗೆ ಗೊತ್ತದಲ್ಲ ದುಡ್ಡಿಂದು ವಿಶೇಷವಾಗಿ ಒಂದು ಇಂಟರ್ನ್ಯಾಷನಲ್ ಮನಿ ಸಲುವಾಗಿ ದೋಸ್ತಿಯಲ್ಲಿ ಮಾಡಿಕೊಂಡ್ರು. ಭಾರತವನ್ನು ದೂರ ಸರಿಸ್ತಾ ಬಂದರು. ಇಂಥ ಸಂದರ್ಭದಲ್ಲೇ ಅನಿವಾರ್ಯವಾಗಿ ಭಾರತಕ್ಕೆ ಯಾವುದೋ ಡಿಸಿಷನ್ ತೊಗೊಳ್ಬೇಕಾಗಿತ್ತು. ಕ್ರಿಪ್ಟೋ ಕರೆನ್ಸಿ ನಿಮ್ಗೆ ಗೊತ್ತಲ್ಲ, ಕ್ರಿಪ್ಟೋ ಕರೆನ್ಸಿ ಸಲುವಾಗಿ ಪಾಕಿಸ್ತಾನ ಜೊತೆಗೆ ಯೋಚನೆ ಮಾಡಿ ತನ್ನ ಮಗ್ಗಲ್ಲಿ ಅನುಕೂಲ ಮಾಡಿಕೊಡಿಸುವಾಗ ಪಾಕಿಸ್ತಾನವನ್ನು ತಿಳ್ಕೊಂಡು ಪಾಕಿಸ್ತಾನದ ಒಬ್ಬ ಜನರಲ್ ಸಾಮಾನ್ಯ ಮನುಷ್ಯರನ್ನು ಮೋದಿಯವರಿಗೆ ಹೆಚ್ಚನ್ನು ಟ್ರೀಟ್ ಮಾಡಿದ್ದೀಗ ಇತಿಹಾಸ ಆಗಿದೆ. ಈಗೆಲ್ಲ ಅಪಮಾನಗಳು ಮಾಡಿದ್ರು ಸಹಿತ ಮೋದಿಯವರು ಒಂದೂ ಮಾಡಲಿಲ್ಲ. ಇದು ಜಾಣತನ. ನಿಜವಾಗಿ ಮೋದಿಯವರು ಇಲ್ಲಿ ಮೆಚ್ಚಲೇಬೇಕು. ನಾವು ಅವ್ರ ಸಿದ್ಧಾಂತವನ್ನಾಗಲಿ ಮತ್ತೇನಾಗಲಿ ವಿರೋಧಿಸ್ತೇವೆ. ಆದ್ರೆ ಬಟ್ ಅದೇ ಕಾಲಕ್ಕೆ ಈ ನಡೆ ಅನಿವಾರ್ಯ ಆಗಿತ್ತು. ಅವ್ರಿಗೆ ಬಾಯಿ ಬಿಟ್ಟರೆ ಎಲ್ಲ ಕೆಟ್ಟು ಹೋಗಿಬಿಡ್ತತ್ತು. ಇಂಥ ಸಂದರ್ಭದಲ್ಲಿ ನಮ್ಮ ಗೆಳೆತನಕ್ಕೆ ಬಂದಿದ್ದು ಕಮ್ಯುನಿಸ್ಟ್ ದೇಶಗಳು, ಮೂಲ ಕಮ್ಯುನಿಸ್ಟ್ ದೇಶಗಳು. ಒಂದು ರಷ್ಯಾ, ಇನ್ನೊಂದು ಚೈನಾದಲ್ಲಿ ಯಾವತ್ತು ಕಮ್ಯುನಿಸಮ್ ಅದ, ಆದರೆ ಡಿಕ್ಟೇಟರ್ ಅದ. ಆ ಮಾತು ಬೇರೆ. ಅಲ್ಲಿ ಒಂದು ಡೆಮೋಕ್ರಸಿ ಅದ ರಷ್ಯಾದಲ್ಲಿ. ಪುಟಿನ್ ಇವರು ಡಿಕ್ಟೇಟರ್ ಇದ್ದಾನೆ, ಉಕ್ರೇನ್ ಜೊತೆ ಯುದ್ಧ ಮಾಡ್ತಾ ಇದ್ದಾನೆ, ಹಿಂಸಾವಾದಿ ಇದ್ದಾನೆ. ಅಂಥ ವ್ಯಕ್ತಿ ಭಾರತಕ್ಕೆ ಬಂದ ಗಾಂಧೀಜಿಯವರ ಒಂದು ಸಮಾಧಿಗೆ ಹೋಗಿ ನಾನು ಗಾಂಧೀಜಿಯವ್ರನ್ನ ಕರೆಸ್ತೀನಿ, ಘೋಡ್ಸೆನಲ್ಲ ಅನ್ನೋ ಮಾತನ್ನು ಮಾತಾಡ್ತಾರೆ, ಹೇಳ್ತಾರೆ, ಬರೀತಾರೆ. ನಿಜವಾಗಿಯೂ ಪುಟಿನ್ ಇವತ್ತು ಅಭಿನಂದನಾರ್ಹರಂತೆ. ಯಾಕಂದ್ರೆ ಮೋದಿಯವರ ಸಿದ್ಧಾಂತ ಅವ್ರು ಏನು ಮಾಡ್ತಾ ಬಂದಿದ್ದಾರೆ 11 ವರ್ಷ ಎಲ್ಲ ಗೊತ್ತದ. ಅವ್ರಿಗೆ ಗೊತ್ತಿಲ್ಲ ಅಂತಲ್ಲ. ಯುರೋಪ್ ಕಂಡಕ್ಕೆ ಗೊತ್ತದ, ಅಮೇರಿಕಕ್ಕೂ ಗೊತ್ತದ. ಯಾಕಂದ್ರೆ ಮಾಬ್ ಲಿಂಚಿಂಗ್ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ಮುಗಿದೊಂದು ಆಗಿರ್ಬೋದು, ಲವ್ ಜಿಹಾದ್ ಆಗಿರ್ಬೋದು, ಇವುಗಳೆಲ್ಲ ನೋಡ್ತಾ ಇದ್ದಾರೆ. ಜಗತ್ತಿನ ಜನ ಕನ್ಫ್ಯೂಷನ್ ಗೊತ್ತಿಲ್ಲ ಅವರು. ಅದಕ್ಕೆ ಮೊನ್ನೆ ಸಲ ಟ್ರಂಪ್ ಇಲ್ಲಿ ಎಲ್ಲಿ ಹೋದರೂ ಇವ್ರು ಎಲ್ಲಿ ಹೋಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಮೋದಿಯವ್ರಿಗೆ ಪಾಪ ಸಾಕಷ್ಟು ಅಪಮಾನ ಮಾಡಿದರು. ಭಾಳ ನೋವಿನ ವಿಷಯ ಅದು. ಒಬ್ಬ ಗೌರವಾನ್ವಿತ ವ್ಯಕ್ತಿ ಮೋದಿಯವರು. ಭಾರತದಲ್ಲಿ ಅವರು ಎಲ್ಲರೂ ನಿಜವಾಗಿಯೂ ಜನರಿಂದ ಆಯ್ಕೆ ಅಂತ ಒಬ್ಬ ಪ್ರಥಮ BJP ಮನುಷ್ಯ. ಅಂಥವ್ರಿಗೆ ಅಪಮಾನ ಮಾಡಿದ್ದು ನಿಜವಾಗಿಯೂ ಎಲ್ಲರಿಗೂ ಅಪಮಾನ ಆದಂಗೆ ಅದು. ಈ ಸಂದರ್ಭದಲ್ಲಿ ನಾವು ಪುಟಿನ್ ಬದಿಗೆ ಬಂದರು. ನಮ್ಮ ನಾವು ವಿರೋಧ ಮಾಡುತ್ತೇವೆ. ಚೈನಾ ಸದಾ ವಿರೋಧ ಮಾಡ್ತಾ ಬಂದು ಬಾರ್ಡರ್ ನಮ್ಮ ಡಿಸ್ಪ್ಯೂಟ್ ಅದ. ಅವರು ನಮ್ಮ ಜೊತೆಗೆ ಬಂದರು. ಅವ್ರು ಇವತ್ತು ನಮಗೆ ಆರ್ಥಿಕ ಸಹಾಯ ಮಾಡೋದಕ್ಕೆ ಭಾರತಕ್ಕೆ ಬಂದಿದ್ದಾರೆ. ಪುಟಿನ್ ಬಂದು ಹೇಳ್ತಾ ಇದ್ದಾರೆ, ಇಲ್ಲಿ ಇಂಧನಕ್ಕಾಗಲಿ ಮತ್ತದಕ್ಕಾಗಲಿ ನೀವು ಯಾರನ್ನೂ ಕೇಳಬೇಕಾಗಿಲ್ಲ, ನಾವೆಲ್ಲ ದೃಷ್ಟಿಯಿಂದ ಜೊತೆಗಿದ್ದೀವಿ. ನಿಮ್ಗೆ ನಿಮಗೆಲ್ಲ ಕೊಡ್ತೀವಿ ನಾವು. ನಮ್ಮದು ಹಿಂದಿನ ದೋಸ್ತಿ ಅಲ್ಲ, 70-80 ವರ್ಷದ ದೋಸ್ತಿ, ಸ್ವತಂತ್ರ ಪೂರ್ವದ ದೋಸ್ತಿ ಅಂತ ನೆನಪು ಮಾಡ್ಕೊಂಡಿದ್ದಾರೆ. ನಿಜವಾಗಿಯೂ ಇವತ್ತು ನಾವು ಖುಷಿ ಪಡೋ ವಿಷಯ. ಯಾವುದು ನಮ್ಮ ದೇಶ ಆಗಿತ್ತೋ, ಯಾವುದು ನಮ್ಮ ಆಪತ್ತಿನಲ್ಲಿ ಬಂದು ಗೆಳೆತನ ಮಾಡಿತ್ತೋ, ಯಾವುದು ನಮಗೆ ಸದಾ ನಮ್ಮೊಂದಿಗಿತ್ತೋ ಅದು ನಿಧಾನಕ್ಕೆ ದೂರ ಸರಿಸ್ತಾ ಬಂದರು ನಮ್ಮ ಮೋದಿಯವರು ಕಳೆದ 11 ವರ್ಷಗಳಲ್ಲ. ಈಗ ಮನವರಿಕೆ ಆಗ್ಲಿಕ್ಕತ್ತದವ್ರಿಗೆ ಯಾರು ನಮ್ಮವರು ಯಾರು ಬೇರೆಯವರು ಅಂತೇಳಿ. ವ್ಯಾಪಾರಿ ದೇಶಗಳು ಯಾವರು ವ್ಯಾಪಾರ ಅಷ್ಟೇ ವಿಚಾರ ಮಾಡ್ತಾರೆ ವಿನಃ ಮತ್ತೊಂದನ್ನಲ್ಲ. ಅಮೇರಿಕಾ ವ್ಯಾಪಾರಿ 6 ಕೊಟ್ಟರೆ ಅತ್ತೆ ಕಡೆ 3 ಕೊಟ್ಟರೆ ಸೊಸೆ ಕಡೆ ಏನು ಗಾಜಿ ಮಾಡ್ತಾರೆ, ಹಂಗಿದ್ದಂಗೆ ಅವರು. ಇವತ್ತು ಜ್ಞಾನೋದಯ ಆಗಿದೆ. ಆರ್ಥಿಕ ಅನೇಕ ಸಂಬಂಧಗಳು ಅಗ್ರಿಮೆಂಟ್ ಆಗಿದ್ದಾವೆ. ಈ ಸಂದರ್ಭ ಇನ್ನೂ ಧಮಕಿ ಅದ ನಮ್ಮ ಟ್ರಂಪ್ ಅವ್ರದ್ದು, ನಮ್ಮ ಮಿತ್ರ ಮೋದಿಯವ್ರ ಮೇಲೆ, ತಮ್ಮ ಮಿತ್ರ ಮೋದಿಯವ್ರ ಮೇಲೆ. ಅಲ್ಲಿ ಎಣ್ಣೆ ತೊಗೊಂಡ್ರೆ ನೋಡ್ರಿ ನಿಮ್ಮನ್ನು ಇನ್ನೂ ಕಟ್ ಮಾಡ್ತಾನೆ ಅಂತೇಳಿ. ಆದರೆ ಈ ಸಲ ನಮ್ಮ ಬೆಂಬಲಕ್ಕೆ ಬಂದಿದ್ದು ರಷ್ಯಾ ಮತ್ತು ಚೈನಾ
ಎರಡೂ ಕಮ್ಯುನಿಸ್ಟ್ ದೇಶವು. ನಾವು ಅದನ್ನು ವಿರೋಧ ಮಾಡ್ತೀವಿ, ಹೇಟ್ ಮಾಡ್ತೀವಿ. ನಕ್ಸಲಿಸಮ್ ಅದರಲ್ಲಿ ಒಂದು ದೋಷ ಅದು, ಬಂದೂಕು ತಪ್ಪದು, ಹಿಂಸೆ ತಪ್ಪದು. ಗಾಂಧಿ ಅದನ್ನ ಹೇಳಿಲ್ಲ, ಅದನ್ನ ಒಪ್ಕೊಳ್ತಾ ಇದ್ದಾನೆ, ಪುಟಿನ್ ಬಂದಿಲ್ಲ. ಉಕ್ರೇನದ ಯುದ್ಧ ಮುಗಿಸ್ತಾರೆ, ಶಾಂತಿ ಅಂತ ಹೋಗ್ತಾರೆ ಇವರು ಮೋದಿಯವರು ಹೇಳಿದ್ದಾರೆ, ಚೆನ್ನಾಗಿ ಹೇಳಿದ್ದಾರೆ. ಇವತ್ತು ರಷ್ಯಾ ಕಡೆ ಮತ್ತು ಚೈನಾ ಕಡೆ ಹೊರಳಿದ್ದು ಉತ್ತಮ ಆಗಿದೆ. ಯಾಕಂದ್ರೆ ಬಾರ್ಡರ್ ಡಿಸ್ಪ್ಯೂಟ್ ಕಡಿಮೆ ಅದು. ಯಾಕಂದ್ರೆ ಬಾರ್ಡರ್ ಮೇಲೆ ಏನು ಬೆಳೆಯೋದಿಲ್ಲ, ಆ ಮತ್ತು ದೋಸ್ತರು ಇರಲಿ, ನಾವು ಅಲ್ಲಿ ಹೋಗೋದು ಬರೋದು ಮಾಡೋದ್ರಿಂದ ಇನ್ನಷ್ಟು ಇಂಪ್ರೂವ್ ಆಗ್ತದೆ. ಮತ್ತು ಚೈನಾಗೂ ಮತ್ತು ರಷ್ಯಾಕ್ಕೆ ಮಾರ್ಕೆಟ್ ಬೇಕಾಗಿದೆ, ನಮ್ಮ ದೊಡ್ಡ ಮಾರ್ಕೆಟ್ ಅದ, ಯಾರಿಗೆ ಹೆದರುವಂಥ ಕಾರಣ ಇಲ್ಲ. ಇನ್ನಾದರೂ ನಾವು ನಮ್ಮ ಆರ್ಥಿಕ ವ್ಯವಸ್ಥೆ ಚೇಂಜ್ ಮಾಡ್ಕೋಬೇಕಾಗಿದೆ, ಒಕ್ಕಲ್ತನಕ್ಕೆ ಪ್ರಾತಿನಿಧ್ಯ ಕೊಡಬೇಕಾಗಿದೆ. ಇಲ್ಲಿ MSME ಸಣ್ಣ ಸಣ್ಣ ಕೈಗಾರಿಕೆಗಳಿಗೆ ಆದ್ಯತೆ ಕೊಡಬೇಕಾಗಿದೆ, ಕೃಷಿಗೆ ಮೇನ್ ಒತ್ತು ಕೊಡಬೇಕಾಗಿದೆ. ಈ ಆರ್ಥಿಕ ವ್ಯವಸ್ಥೆ ಬದಲು ಮಾಡಬೇಕಾಗಿದೆ. ನಮ್ಮದು ಓಪನ್ ಮಾರ್ಕೆಟ್ ನಮ್ಮದಲ್ಲ, ಕೇವಲ ಕಾರ್ಪೊರೇಟ್ಗಳನ್ನ ಬೆಳೆಸುವಂಥದ್ದು, ಕೆಲವೇ ಜನ ಬೆಳೆಸುವಂಥದ್ದು. ಇವತ್ತು ನೋಡ್ತಾ ಇದ್ದೀವಿ ಆರ್ಥಿಕತೆ ಹೆಂಗಾಗಿದೆಪ್ಪ ಅಂದ್ರೆ, ದೇಶದ 90% ಜನ ಇವತ್ತಿಗೂ ಸಹ ತೊಂದರೆಯಲ್ಲೇ, ಬಡತನದಲ್ಲೇ, ನೋವಿನಲ್ಲೇ, ನೌಕರಿಯಿಂದ ಒದ್ದಾಡ್ತಾ ಇದ್ದಾರೆ. ಕೇವಲ 10% ಜನ ಅಧಿಕಾರಶಾಹಿ ವರ್ಗ, ಕಾರ್ಪೊರೇಟ್ ಜನ, ಬಂಡವಾಳಶಾಹಿಗಳು ಮತ್ತು ಅದೇ ಕಾಲಕ್ಕೆ ಪಾಳೆಗಾರರು, ಇವರಿಷ್ಟೇ ನೆಮ್ಮದಿಯಿಂದ ಒಳ್ಳೆ ಬದುಕು ಮಾಡ್ತಾಯಿದ್ದಾರೆ. ಉಳಿದವ್ರಿಗೆ ಇಲ್ಲಿಲ್ಲ. ಉದ್ಯೋಗಗಳೆಲ್ಲ ಬಂದಾಗಿದೆ ಓಪನ್ ಮಾರ್ಕೆಟ್ ಮಾಡಿದ್ರಿಂದಾಗೆ. ಎಲ್ಲ ನಮ್ಮ ನಿಮ್ಗೆ ಗೊತ್ತದ PSUಗಳನ್ನು, ಪಬ್ಲಿಕ್ ಸೆಕ್ಟರ್ ಇರ್ತಿರುವಂಥ ಒಂದು ಇಂಡಸ್ಟ್ರಿಯನ್ನು ಪ್ರೈವೇಟ್ದವರಿಗೆ ಕೊಟ್ಬಿಟ್ಟಿವಿ ಖಾಸಗೀಕರಣದ ಮೂಲಕ. ಇವತ್ತು ಅದಾನಿ ಅಂಬಾನಿ ಅಂತ ಬೆಳೆಸಿಬಿಟ್ಟಿವಿ. ಅವಲ್ಲ ಅಮೇರಿಕಾ ಪರ ಇದ್ದಂಥವ್ರು ಅವರು. ಹೇಗಾದರೂ ಇಂಡಿಯಾ ಇಲ್ಲಿ ಹೋಗೋದಿಲ್ಲ, ನಾವು ಹೇಳಿದಾಗ ಕೇಳ್ತದೆ. ಯಾಕಂದ್ರೆ ಅದು ಪೂರ್ತಿ ನಮ್ಮೊಳಗೆ ಸಿಕ್ಕೊಂಡು ಕೂತದ ಅಂತೇಳಿ ಟ್ರಂಪ್ ಇಲ್ಲದ ಧೈರ್ಯ ಮಾಡಿದ್ರು. ಅದು ಪ್ರತಿಫಲ ಇವತ್ತು ಅವ್ರು ಸಿಗ್ಲಿಕ್ಕತ್ತದ. ಚೈನಾ ಮತ್ತು ರಷ್ಯಾ ಆಪತ್ತು ಸಮಯದಲ್ಲಿ ಬಂದು ನಮ್ಮ ಜೊತೆಗೆ ಬಂದಿದ್ದಾರೆ ಇವತ್ತು. ಅದಕ್ಕೆ ಅವರು ಆಪತ್ತು ಬಾಂಧವರಿಬ್ಬರು ಇರ್ಬೋದು. ನಮ್ಮಲ್ಲಿ ಸಾಕಷ್ಟು ಜಗಳ ಇರ್ಬೋದು, ನಮ್ಮಲ್ಲೇ ಮತ್ತು ಚೈನಾದವರಲ್ಲ, ಚೈನಿಗಳೆಲ್ಲ, ರಷ್ಯಾದವರಲ್ಲ. ಆದ್ರೆ ಕಷ್ಟ ಕಾಲಕ್ಕಾಗಿ ಅವ್ರು ಯಾರು ಹಿಂದೆ ನೀವು ನೋಡಿದ್ರಿ, ಪಾಕಿಸ್ತಾನದ ಸಂದರ್ಭದಲ್ಲಿ ಅಮೇರಿಕಾ ಪಾಕಿಸ್ತಾನ ಪರ ಇತ್ತು, ನಮ್ಮ ಪರ ಇರಲಿಲ್ಲ. ರಷ್ಯಾ ನಮ್ಮ ಜೊತೆಗೆ ಬಂತು. ಇವತ್ತು ಅಷ್ಟೇ ಎಲ್ಲ ನೆಲೆಯಲ್ಲಿ ಒಂದು ಆರ್ಥಿಕ ಹೇಳ್ತನ ಮಾಡ್ಕೋದಷ್ಟು ಇಟ್ಕೊಂಡು ಈ ತೈಲ, ಅನಿಲ, ಕಲ್ಲಿದ್ದಲು, ಇಂಧನ ಎಲ್ಲನೂ ಪೂರೈಸ್ತೀವಿ ನಾವು. ನಿಮ್ಗೆ ಟೆಕ್ನಿಕಲ್ ಸೌಂಡ್ ಮಾಡ್ತೀವಿ ಅಂತೇಳಿ ಅನೇಕ ಒಪ್ಪಂದಗಳು ಮಾಡ್ಕೊಂಡಿದ್ದಾರೆ. ಭಾಳ ಒಳ್ಳೆಯ ಒಪ್ಪಂದಗಳಿದ್ದಾವೆ. ಮತ್ತು ಅಲ್ಲಿದೆ ಅವರು ಇಲ್ಲೇ ಬರೋದು, ಇಲ್ಲ ಅವರಲ್ಲಿ ಹೋಗೋದು, ಮತ್ತು ಜಂಟಿ ಕಂಪ್ನಿಗಳ ಸ್ಥಾಪನೆ ಮಾಡೋದಕ್ಕೆ ಏನೋ ಒಪ್ಪಂದ ಮಾಡಿದೆ. ಇವೆಲ್ಲ ಆರ್ಥಿಕವಾಗಿ ಸುಭದ್ರ ಮಾಡುವಂಥದ್ದು. ಅದೆಲ್ಲಕ್ಕಿಂತ ಇಂಪಾರ್ಟೆಂಟ್ ಈ ಸಂದರ್ಭದಲ್ಲಿ ಚೈನಾ ಇಟ್ಟಂಥ ಹಾದಿಯೆಲ್ಲ ಹೋಗಬೇಕಾಗಿದೆ. ಚೈನಾವನ್ನು ನಂಬುದು ಬೇಕಾಗಿಲ್ಲ, ಆದರೆ ಅವರು ಹೋದಂಥ ಹಾದಿ ನೋಡಬೇಕಾಗಿದೆ. ಯಾಕಂತಂದ್ರೆ ಅವರು ಅಲ್ಲಿಯ ಒಂದು ಸ್ಥಳೀಯ ಉದ್ಯೋಗಗಳಿಗೆ ಪ್ರಾಶಸ್ತ್ಯ ಕೊಟ್ಟರು, ಬುದ್ಧಿವಂತಿಗೆ ಬೆಳೆಸಿದ್ರು, ಫ್ರೀ ಎಜುಕೇಷನ್ ಕೊಟ್ಟರು. ಎಲ್ಲರಿಗೂ ಇದು ಭಾಳ ನೆನ್ಬಿಡ್ಬೇಕಾಯ್ತು ನಾವು. ಅಲ್ಲಿ ಎಲ್ಲ ಮಕ್ಕಳಿಗೆ ಫ್ರೀ ಎಜುಕೇಷನ್ ಕೊಟ್ಟರು. ಇವತ್ತು ಆ ಮಕ್ಕಳು ಇವತ್ತು ಇಂಟರ್ನ್ಯಾಷನಲಿ ಪ್ರತಿ ವರ್ಷ $1 ಟ್ರಿಲಿಯನ್ ಲಾಭ ಮಾಡ್ಕೋತಾರೆ. ಅಮೇರಿಕಾ ಸಾಧ್ಯ ಆಗಿರೋದು $17 ಟ್ರಿಲಿಯನ್ ಅದರ ಏನಪ್ಪ ಇನ್ಕಮ್ ಅದ, ಆಸ್ತಿ ಅದ. 23 ಟ್ರಿಲಿಯನ್ ಅಮೇರಿಕಾ ಅಂತದ. ಅಮೇರಿಕಾ ಎಂದೋ ಶ್ರೀಮಂತ ಆದಂಥದ್ದು. ಇತ್ತೀಚೆಗೆ 45 ನಂತರ ಇದು 2ನೇ ನಂಬರ್ ಅದ ಚೈನಾ. ಜನಸಂಖ್ಯೆಯಲ್ಲಿ ನಮ್ಮ ನಂತರದ ಬಂದದ. ಇವತ್ತು ನಾವು ಅವ್ರನ್ನ ಮೀರಿ ಹೋಗಿದ್ದೀವಿ. ಅದಕ್ಕೆ ನಮ್ಮ ಜವಾಬ್ದಾರಿ ಭಾಳ ಇದ್ದಾವೆ. ಎಲ್ಲರೂ ಉದ್ಯೋಗ ಸೃಷ್ಟಿ ಮಾಡಬೇಕಾಗಿದೆ, ಕೃಷಿ ಆಧಾರಿತ ಉದ್ಯೋಗಗಳು, ಮತ್ತು ರೈತರಿಗೆ ಮಾರ್ಕೆಟ್ ಮಾಡಿಕೊಡ್ಬೇಕಾಗಿದೆ. ಇದನ್ನ ಮೇಲ್ಮೇಲೆ ಹೇಳ್ತಾನೆ ಇರ್ತಾನೆ. ಯಾಕಂದರೆ ಎಲ್ಲಿವರೆಗೆ ರೈತರಿಗೆ ಮಾರ್ಕೆಟ್ ಸಿಗೋದಿಲ್ವೋ ಈ ದೇಶ ನಂಬರ್ 1 ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಬರೆದಿಟ್ಕೊಂಡ್ಬಿಟ್ರೆ ಯಾರಾದರೂ ಓಪನ್ ಚರ್ಚೆಗೆ ನಾನು ರೆಡಿ ಇದ್ದೀನಿ ಇದನ್ನು. ಯಾಕಂತಂದರೆ ಗಾಂಧೀಜಿಯವರ ನೆಲೆಯಲ್ಲಿ ಚೈನಾ ಹೆಜ್ಜೆ ಹಿಡಿತು, ಇವತ್ತು ಸ್ವಾವಲಂಬಿ ಆಗ್ಯದ. ನಮ್ಮಲ್ಲಿ MSME ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಜೊತೆಗೆ ಅಗ್ರಿಕಲ್ಚರ್, ಕೃಷಿ ಆಧಾರಿತ ಉದ್ಯಮಿಗೆ ಬೆಳೆದ್ರೆ ನಿಶ್ಚಿತವಾಗಿ ನಾವು ನಿರುದ್ಯೋಗಗಳ ಎಲ್ಲರೂ ಕಡಿಮೆ ಮಾಡ್ತೀವಿ, ಉದ್ಯೋಗಗಳಾಗ್ತೀವಿ. ನಮ್ಗೆ ಯಾವ ರಿಸರ್ವೇಷನ್ ಬೇಕಾಗಿಲ್ಲ ರೀ, ಯಾರಿಂದ ದಾನ ಬೇಕಾಗಿಲ್ಲ, ಆ ರೀತಿ ಬೆಳಿತೀವಿ. ಸುಮ್ಮನೆ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಅದು ಇದು 108 ಸುಳ್ಳು ಹೇಳುತ್ತಾ ಹೋದಕ್ಕಿಂತಲೂ ಫ್ಯಾಕ್ಟ್ ಆ್ಯಂಡ್ ಫಿಗರ್ಸ್ ಮೇಲೆ ಚೈನಾದಾಗ ನಾವು ಮುಂದೆ ಹೋಗಬೇಕಾಗಿದೆ. ಚೈನಾದ ಅದು ಹಿಡಿಬೇಕು. ನಮ್ಮ ಸ್ಥಳೀಯ ಉದ್ಯೋಗಕ್ಕೆ ಪ್ರಿಫರೆನ್ಸ್ ಕೊಡಬೇಕು. ಇಲ್ಲಿ ಬುದ್ಧಿವಂತರಿಗೆ ಫ್ರೀ ಎಜುಕೇಷನ್ ಆಗುವಂಥದ್ದಾಗಬೇಕು. ಅಪ್ ಟು ಹೈಯರ್ ಎಜುಕೇಷನ್ ಎಷ್ಟು ಕಲಿತಾರೋ ಕಲಿ ಎಲ್ಲ ಫ್ರೀ ಮಾಡಿದ್ರಪ್ಪ ಅಂದ್ರೆ ನಿಶ್ಚಿತವಾಗಿಯೂ ಈ ದೇಶ ನಂಬರ್ 1 ಆಗ್ತದೆ. ಚೈನಾ ಅಲ್ಲ, ಅಮೇರಿಕ ಜೊತೆಗೆ ಕಾಂಪಿಟೇಷನ್ ಮಾಡ್ತದೆ. ಅಮೇರಿಕಾನ ಮೀರಿ ಇವತ್ತು ಬೆಳೆದ ಚೈನಾ ಕಾರಣ ಅಂದರೆ ತಮ್ಮಲ್ಲಿ ಎಲ್ಲರಿಗೂ ಉದ್ಯೋಗ ಕೊಟ್ಟದು. ಅದು ಯಾವುದೋ ಇಸಮ್ ಇರೋದು, ಕಮ್ಯುನಿಸಮ್ ಇರುವಂತೂ, ನಮ್ಮ ಸೋಷಲಿಸಮ್ ಇರಲಿ, ಮತ್ತೊಂದಿರಲಿ, ಮಗದೊಂದಿರಲಿ, ಓಪನಿಸಮ್ ಇರಲಿ, ಅದೇ ಕಾಲ ನಮ್ಮ ಓಪನ್ ಮಾರ್ಕೆಟ್ ಇರಲಿ, ಅಲ್ಲಿ ಓಪನ್ ಮಾರ್ಕೆಟ್ ಇಟ್ಟಿದ್ದಾರೆ ಬೆಳೀರಿಪ್ಪ ಅಂತೇಳಿ. ಅಂಥ ನಮ್ಮ ಆರ್ಥಿಕ ವ್ಯವಸ್ಥೆಯನ್ನು ಮಾಡಿದರೆ ನಿಶ್ಚಿತವಾಗಿ ಮೋದಿಯವರು ದೊಡ್ಡ ಸಾಹಸ ಮಾಡಿದಂಗೆ ಆಗ್ತದೆ. ಅದೇ ಇರಲಿ ವಿರೋಧ ಪಕ್ಷಗಳು ಅವಕಾಶ ಕೊಡಬೇಕಾಗಿತ್ತು. ಪುತಿನ್ ಅವ್ರಿಗೆ ಭೇಟಿ ಆಗೋದಕ್ಕೆ, ಭೋಜನ ಕೊಟ್ಟಕ್ಕೆ. ಯಾಕೋ ಅದು ತಪ್ಪು ಮಾಡ್ತಾ ಇದ್ದಾರೆ ಮೋದಿಯವರು. ಮಾಡಲಿ, ತಪ್ಪಿನ ಮಸೂತಿಯೊಳಗೆ ಬರ್ತದೆ. ಇವತ್ತು ನೋಡಿ ಟ್ರಂಪನ್ನು ನಂಬಿ ಏನು ಮಾಡಿದ್ರು ಇವರು, ಅದು ಕೊನೆಗೆ ಪಟ್ಟದ್ದೇನು ಟ್ರಂಪು ಕೈಯಲ್ಲಿ ಚಿಪ್ ಕೊಟ್ಟಂಗಾಯಿತು, ಸಾಲ ಕೊಟ್ಟಂಗಾಯಿತು ಅನ್ನೋದನ್ನು ನಾವು ಮರೀಲಿಕ್ಕೆ ಆಗೋದಿಲ್ಲ. ನಮಗೆ ಎಷ್ಟೋ ನಮ್ಮಲ್ಲಿ ತಿಕ್ಕಾಟಿರಲಿ, ನಮ್ಮ ಅತ್ಯಂತ ಆತ್ಮೀಯ ರಷ್ಯನ್ಸ್, ನೆಕ್ಸ್ಟ್ ಚೈನೀಸ್, ಬಾರ್ಡರ್ ಜಗಳ ಅಂತಮ್ಮನೊಳಗೆ ಇದ್ದೇ ಇರ್ತದೆ. ಯಾರೂ ಇಲ್ಲ, ಎಲ್ಲರ ಮನೆಗೆ ದ್ವಾಸಿಗೆ ತೂತು, ಎಲ್ಲ ಮನೆ ದ್ವಾಸಿಗೆ ತೂತು, ಯಾರ ಮನೆಗೆ ತೂತಿಲ್ಲ ಅಂತಲ್ಲ. ಅದು ನಾವು
ತಿಳುವಳಿಕೆಯಿಂದ ಹೊಂದಾಣಿಕೆ ಹೋದ್ರೆ ಒಳ್ಳೆಯದಾಗ್ತದೆ. ಸುಮ್ಮನೆ ವಿರೋಧಕ್ಕಾಗಿ ವಿರೋಧ ಮಾಡೋದು, ಅವ್ರು ಕಮಿಸ್ಟ್ರಾದ್ರು ಹಾಗೆ ಅಂತಲ್ಲ, ಎಲ್ಲರೂ ಉದ್ಯೋಗ ಕೊಟ್ಟಾರಲ್ಲ ಅವರು, ಅದನ್ನು ರಷ್ಯಾ ಆಯ್ತು, ಚೈನಾ ಆಯಿತು, ಇವು ಇವತ್ತು ನಮಗೆ ಅನುಕರಣೀಯ. ಜೊತೆಗೆ ನಮ್ಮ ಡೆಮೋಕ್ರಸಿ ಹೇಳ್ತಿಲ್ಲ ರೀ, ಗಾಂಧೀಜಿ ಕೊಟ್ಟು ಹೋಗ್ಯಾರ, ಅಂಬೇಡ್ಕರ್ ಕೊಟ್ಟು ಹೋಗ್ಯಾರ, ಸಂವಿಧಾನ ದೊಡ್ಡದು, ಅದ್ರ ಅಡಿಯಲ್ಲಿ ನಮ್ಮನ್ನು ಬೆಳೆದುಕೊಂಡು ಹೋಗುವಂಥದ್ದು ಸಣ್ಣ ಉದ್ಯೋಗಗಳಿಗೆ ಅಗ್ರಿಕಲ್ಚರ್ ಆದ್ಯತೆ ಕೊಡೋದು ಮತ್ತು ಫ್ರೀ ಎಜುಕೇಷನ್ ಎಲ್ಲ ಮಕ್ಕಳಿಗೆ ಕೊಡಿಸುವಂಥದ್ದು ಮಾಡಿದ್ರೆ ನಾವು ಜಗದ ನಂಬರ್ 1 ನಿಜವಾಗಿ ವಿಶ್ವಗುರು ಆಗ್ತೀವಿ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದು ನಿಲ್ಲಿಸಬೇಡ್ರಿ. ಯಾಕೆ 16 ನ್ಯೂಸ್ ಅರ್ಥ ಸತ್ಯದ ಕೈಗಳಲ್ಲಿ ವಂದನೆಗಳು.